ಪರ ಹೆಂಗಿತ್ತು ಬ್ರೋ? ಪರಾನ ಪರ ರೋಡ್ ಯಾಕಲ್ಲ ಹೋದೆ ವೇಸ್ಟ್ ಸುಮ್ಮನೆ. ಮಧ್ಯಾಹ್ನ ಮಲಗಿದ್ರಾ? ಇವಾಗ ಹರ್ಷ ಮತ್ತೆ ರಕ್ಷಿತ್ ಇಬ್ರು ಶೋರೂಮಿಗೆ ಹೋಗಿದ್ದಾರೆ. ಶೋರೂಮ್ ಅಲ್ಲ, ಕೆಫೆ, ಗ್ಯಾರೇಜ್ ಕೆಫೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವನು ಅದೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸಂಡೇ ಅಲ್ಲ ಯಾವನು ನಂಬರ್ ಪ್ಲೇಟು ಕಿತ್ತೋಗಿ ನೇಲ್ತಾ ಇದೆ, ಆ ಟೈರಿಗೆ ತಾಕ್ತಾ ಇದೆ. ಕಿತ್ತು ಬಿಟ್ರೆ ಅದೇನೋ ಅವ್ನು ನಿಲ್ಲಿಸ್ತಾನ ಅಂತ ಗೊತ್ತಿಲ್ಲ, ನೋಡ್ಬೇಕು ಏನಂತ. ಸೊ ನಾವೀಗ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಹಂಗೆ ತಿಂಡಿ ತಿನ್ಕೊಳ್ಳೋಣ ಅಂತ. ನೋಡಿ ಪೂರಿ ಬಾಜಿ ಟುಡೇ ಸ್ಪೆಷಲ್, ಮೆನು ಅಲ್ಲಿ ಇರಲಿಲ್ಲ. ಹಾಂ, ಟುಡೇ ಸ್ಪೆಷಲ್. ಎಸ್, ಅಣ್ಣನ ಬ್ಯಾಟಿಂಗ್ ಕೇಳಬೇಕಾ? ನೋಡಿ ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್, ಎವ್ರಿ ಬಾಲ್ 6. ಆಹಾ, ತಿನ್ನೋ ಸ್ಟೈಲ್ ನೋಡಿ, ಬ್ಯೂಟಿಫುಲ್. ಸೂಪರ್ ಕಾಫಿ ನಿಮಗೆ ಅಂದರೆ ಬೆಂಗಳೂರು ಟೇಸ್ಟ್ ಇಲ್ಲ. ಫಿಲ್ಟರ್ ಕಾಫಿ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇಲ್ಲ, ನಿಮಗೆ ತಪ್ಪು ಮಾಹಿತಿ ಅದು. ಯಾವನೋ ಒಬ್ಬ ಹೇಳಿ. ನಮ್ಮ ಅಜ್ಜಿ 90 ವರ್ಷ, ಡೈಲಿ 3 ಸಲ ಕುಡಿತಾರೆ. ಸೊ ಈಗ ನಾವು ಗೋದಿಂದ ಹೊರಡ್ತಾ ಇದ್ದೇವೆ. ಚೆಕ್ಔಟ್ ಎಲ್ಲ ಆಗಿದೆ. ಹಾಗೆ ನಮ್ಮ ಅನ್ವಯಿಗೋಸ್ಕರ ಕಾಯ್ತಾ ಇದ್ದೇವೆ. ಈಗ ಸೀದಾ ಹೋಗಿ ಶರತ್ ಅವರದ್ದು ರೂಮಲ್ಲಿ ಲಗೇಜ್ ಇಳಿಸಿ ವಿಶ್ರಮ್ ಬಾಯ್ ಹೋಗೋಣ. ಲೆಟ್ಸ್ ಗೋ. Do subscribe to Akash. Do subscribe to Mr. Photoholic. Peace. Let's go. ಸೊ ಈಗ ಎಲ್ಲ ಹೊರಟಿದ್ದೇವೆ. ಈ ಸೆಕ್ಯೂಲ್ ಬಂದು ಹಾಂ ಫೋನಾ ಲೈನಪ್ ತೆಗಿಬೇಕಲ್ಲಪ್ಪ, ವೆರಿ ಇಂಪಾರ್ಟೆಂಟ್. ಹಿಮಾಲಯನ್ 411 ಹರ್ಷ ನಮ್ಮ ಗಾಡಿ. ಶರತ್ ಹಿಮಾಲಯನ್ ಆಕಾಶ್. ಸೊ ಈಗ ಮಡ್ಗಾವ್ ಆಗಿ ವಾಪಸ್ ಬ್ಯಾಕ್ ಟು ಸೌತ್ ಗೋವಾ, ದೆನ್ ಗೋಯಿಂಗ್ ಬ್ಯಾಕ್ ಟು ಉಡುಪಿ. ಹೆವಿ ಟ್ರಾಫಿಕ್ಕು, ಆ ಕಡೆ ಈ ಕಡೆ ನಿಂತು ಹೋಗ್ಬೇಕಾಗತ್ತೆ. Full bikers in Goa returning back to their home. Oh, two-wheelers prohibited. Two-wheelers prohibited. ಅನ್ವಯ್ ಕಾಲ್ ಮಾಡು. ಬರೋದಾ? ಪ್ರಹಿಬಿಟೆಡ್. ಫೈನ್ ಆಗ್ತಾರೆ ಧರ್ಮಕ್ಕೆ. बहुत तेज हो रहा है. ನೋಡು, ನಿನ್ನೆ ನಾನು ಅದನ್ನು ತಪ್ಪಿಸಿ ಬಂದಿದ್ದೇನೆ. ಎಲ್ಲ ಟೈಮ್ ಗೋದಲ್ಲಿ ಅದೊಂದು ಮೇಯ್ನು ನೆನ್ಪಿಟ್ಕೊ. ಸೊ ಈಗ ಅವಸ್ಥೆ ಏನಂತ ಹೇಳಿದರೆ, ನಮ್ಮ ಅನ್ವಯವರು ಮನೆಗೆ ಹೋಗ್ತದೆ ಟಿಕೆಟ್. ಈಗ ಫೋಟೋಶೂಟ್ ಆಗ್ತದೆ ಅವನು. ಅವಸ್ಥೆ ಅಂತ ಹೇಳಿದರೆ, ಮೇಲೆಗಡೆ ಏನು ಬ್ರಿಡ್ಜ್ ಇದೆ ಅಲ್ಲ, ಇದರಲ್ಲಿ 4 ವೀಲರ್ಸ್ ಮಾತ್ರ ಅಲೌಡು, 2 ವೀಲರ್ಸ್ ಎಲ್ಲ ಕೆಳಗಡೆಯಿಂದ ಹೋಗಬೇಕು. ಸೊ ಅಲ್ಲಿ ಬೋರ್ಡ್ ಹಾಕಿದ್ರು 2 ವೀಲರ್ಸ್ ಪ್ರೊಹಿಬಿಟೆಡ್ ಅಂತ. ಆದರೂ ನಮ್ಮ ಅನ್ವಯ್ ನೋಡದೆ ಹೋದ. ಈಗ ಒಂದು ಫೋಟೋಶೂಟ್ ಆಗಿ ಇನ್ನು ಮನೆಗೆ ಲೆಟರ್ ಬರೋದೊಂದು ಬಾಕಿ. ಇಲ್ಲ ಅಲ್ಲೇ ಹಿಡಿದು ಫೈನ್ ಹಾಕಿಬಿಟ್ಟು ಕಳಿಸ್ಬೋದು. ಸೊ ನಾನು ನೋಡಿಬಿಟ್ಟೆ ರಿವರ್ಸ್ ಬಂದೆ. ಸೊ ಫೋಟೋ ಬಂದರೆ ದೇವರಿಗೆ ಗೊತ್ತು. ನೋಡೋಣ ಏನು ಕತೆ ಅಂತ. ನಾನು ಮತ್ತು ನಮ್ಮ ಶರತ್ ಅವ್ರು ಇಲ್ಲಿದ್ದೇವೆ. ಸೀನರಿ ಅಂತೂ ಬ್ಯೂಟಿಫುಲ್ ಆಗಿದೆ. ಲುಕ್ ಅಟ್ ದಿಸ್ ಬ್ರೋ, ಕ್ರೇಜಿ.
ಬ್ಯೂಟಿಫುಲ್ ಬ್ರೋ. ಹುಡುಗ ಸಿಕ್ಕಿದ, ಅವ ಎಲ್ಲಿಂದ ತಿಳ್ಕೊಂಡು ಬಂದ ಅಂತ ದೇವರಿಗೆ ಗೊತ್ತು. ಮಡ್ಗಾವಿಂದ ಮುಂದೆ ಬಂದು ಇಲ್ಲಿ 2 ಎಳ್ನೀರು ಹಾಕಿದೆ. ಅಣ್ಣ ಇದ್ದಾರೆ ನೋಡಿ, ಅವರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಏನೇ ಇದ್ದರೂ ಏನಾದರೂ ರಿಫ್ರೆಶ್ಮೆಂಟ್ ಬೇಕಾದರೆ ಈ ಥರ ಬಿಸಿ ಮಧ್ಯಾಹ್ನದ ವೇಳೆಯಲ್ಲಿ ಬಂದು ನಿಂತು ಇಲ್ಲೊಂದು ಸ್ಟಾಪ್ ಹಾಕಿ ಬಚ್ಚನಕಾಯಿ ಮತ್ತು ಎಲ್ಲ ಫ್ರೂಟ್ಸು ಮತ್ತು ಎಳ್ನೀರು ಏನು ಬೇಕು ಅದೆಲ್ಲ ಸಿಗುತ್ತೆ. ಬಂದು ನೋಡಿ ಹೋಗಿ. ದಿಸ್ ಜಸ್ಟ್ ಆಫ್ಟರ್ ಮಡ್ಗಾಂವ್. ಲೆಟ್ಸ್ ಗೋ. ಅಣ್ಣನ್ ತಮ್ಮಂಗೆ ಜೈ ಹೇಳ. ಜೈ ಮಳ್ಳ ಜೋಡಿಯಾಗಿ ಹಾಡೋದೇ ಕೇಳು, ಹಾಡು ಈಗ ಜೀವನ. ಬ್ರಹ್ಮ ಕಾಟೇಜಸ್, AC ನಾನ್ AC. ಇದು ಒಳ್ಳೆ ಹಳ್ಳಿ ಇದ್ದಂಗಿತ್ತು ಮಾರ ಈಚೆ ಸೈಡ್ ಎಲ್ಲ. ಈ ಸೌತ್ ಗೋವಾ ನಾರ್ತ್ ಗೋವಾ ಅಷ್ಟು ಡೆವಲಪ್ಮೆಂಟ್ ಇಲ್ಲ. ನಾನು ತೊಗೊಂಡಿದ್ದು ಕಾರ್ಬನಾಡು. ಸೊ ಇವಾಗ ನೀರು ಕುಡಿಯೋದು ಹೆಂಗೆ ಅಂದರೆ, ಈಗ ಚೀಪಿ ಎಳಿತಾನೆ ನೋಡಿ. ಯಾಕೆ ಚೆನ್ನಾಗಾಗತ್ತೆ ಅಂತ ಕೇಳಿಬಿಡಿ ಸಬ್ಸ್ಕ್ರೈಬರ್ಸ್ ಅವರೇ. ಅಲ್ಲ, ನೀರು ಬರುತ್ತೆ ಚೆನ್ನಾಗುತ್ತೆ, ಅದರಲ್ಲಿ ಎಷ್ಟು ಚೆನ್ನಾಗಾಗತ್ತೆ ಅಂತ ಅದು ಫುಲ್ಲು ಕಚ್ಚಬೇಕು ಆಯಿತಾ. ಹ್ಞೂ, ಸಬ್ಸ್ಕ್ರೈಬರ್ ಎಲ್ಲ ತಗೊಂಡು ಬಿಡ್ತಾರೆ ನೋಡಿ ಈಗ. ಸರಿ ಫ್ರೆಂಡ್ಸ್, ಬಾಯ್. ಸೊ ಇಲ್ಲಿ ಬಂದಿದ್ದೀವಿ. ಕ್ರೇಜ್ ಇದೆ ವೈಬ್ ಇಲ್ಲಿ, ಆ್ಯಂಬಿಯನ್ಸ್. ಏ ಏ ಏ Meanwhile, Yo soy Pablo Emilio Escobar Gaviria. Plata o plomo. Plata o plomo. ಅಲ್ಲಿ ಎರಡು ಮೂರು ಎಷ್ಟೋ ತುಂಬಿಸ್ಕೊಂಡಿದ್ದಾರೆ. ಇಲ್ಲಿ ಅನ್ವಯ ಎಷ್ಟು ಅನ್ವಯ? ಟೂ ಬಿಗ್ ಬಾಟ್ಲೀಸ್. ಆರಾಮಾಗಿ ಹೊರಗಿ ಬಿಡುತ್ತೆ ಹಿಂದೆ. ಸಿಗೋಣ ಬ್ರೋ, ಬಾಯ್ ಬಾಯ್. ಹೇಗುಂಟು ಹಿಂದೆ ಗಣಪತಿ ಗೊತ್ತಾಗೋದಿಲ್ಲ. ಬಾಯ್ ಹುಡುಗ. ಲಾಂಗ್ ರೈಡಲ್ಲಿ ಯಾವುದು ಸಿಗುವ? ಲಾಂಗ್ ರೈಡ್. ಅಯ್ಯೋ ದೇವ್ರೆ. ಫೈನಲಿ ಕಾಣ್ಕೋಣ ಇಂದ ಹೊರಡ್ತಾ ಇದ್ದೇವೆ. ಇನ್ನು ಗೋವಾ ಬಂದರೆ ಸ್ಪೆಷಲ್ ಗಿಫ್ಟ್ಸ್ ತಗೊಂಡು ಹೋಗಲೇಬೇಕಲ್ವಾ. ಜಾಕೆಟ್ ತುಂಬ, ಬ್ಯಾಗ್ ತುಂಬ, ಎಲ್ಲ ಕಡೆ ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಖಾಲಿ ಕೈಯಲ್ಲಿದ್ದೀನಿ. ಸೊ ಕ್ಯಾಬ್ ಇದ್ದರೆ ಎಲ್ಲ ಸಲೀಸಾಗಿ ಹೋಗುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಹೋದರೆ ಒಬ್ಬನ ಅಡ್ಡ ಹಾಕಿದರೆ ಎಲ್ಲ ವಾಪಸ್ ಬರಬೇಕಾಗತ್ತಲ್ಲ, ಅದಕ್ಕೋಸ್ಕರ ಈ ಪ್ಲ್ಯಾನು. ಸೊ ಹೋಗೋಣ. ಗೋವಾ ಚೆಕ್ ಪೋಸ್ಟ್ ಕ್ಲಿಯರು. ಈಗ ಕರ್ನಾಟಕ ಎಂಟ್ರಿ. So we are back in Karnataka officially once again. Bye bye Goa. See you next time if possible. I don't know whether, I'm still not confident whether going back to Goa will be possible on the bike, but let's hope for the best. ಎಂಥ ವ್ಯೂ ಮಾರ. ನೀವು ಡೆಫಿನೆಟ್ಲಿ ಏನು ಹೇಳ್ತೀರಿ, ಕಾರಲ್ಲಂತೂ ಬಂದಿದ್ದರೆ ಆ ಗ್ಲಾಸ್ ಒಳಗೆ ಕೂತ್ಕೊಂಡು ನಿಮಗೆ ಈ ಥರ ಪ್ರೆಸೆನ್ಸೇ ಇರ್ತಾರಿಲ್ಲ.
ಪ್ರೆಸೆನ್ಸ್ ಅಂತೂ ಸಿಕ್ಕೋದು ಬೈಕಲ್ಲಿ, ಅದು ಬರ್ದು ಕೊಡ್ತೀನಿ ಮತ್ತೆ. ಭಾರಿ ಕಷ್ಟ ಕಾರಲ್ಲೆಲ್ಲ ಅನ್ಭವಿಸೋದು ಈ ಥರ. ಬೈಕರ್ ಆಗಿ ನಾನೊಂದು ಪುಣ್ಯನೇ ಮಾಡಿದ್ದೀನಿ, ಸತ್ಯ ಹೇಳ್ತೇನೆ. ಕಾರ್ವಾರ್ ಟನಲ್ ಬ್ರೋ. ಬೈಕ್ಸ್ ಅಲೌಡ್ ಇದೆ, ರಿಕ್ಷಾಸ್ ಎಲ್ಲ ಬರ್ತಾ ಇದೆ. ಹೆವಿ ವೆಹಿಕಲ್ಸ್ ಬಿಡಲ್ಲ, ಒಂದು ಸೈಡ್ ಮಾತ್ರ ಓಪನ್ ಆಗಿದೆ ಫ್ಲೈಓವರು. ಸೈಕ್ ಗುರು, ಟನಲಿಂಗ್ ಹೆಂಗೆ ಮಾಡ್ತಾರೆ ನೋಡಿ, ಸಿವಿಲ್ ಇಂಜಿನಿಯರ್ ಮಾರ್ವೆಲ್ ಇದ್ದಲ್ಲ. ಬ್ಯೂಟಿಫುಲ್ ರೋಡ್ಸ್. ಅನ್ವಯ್ ಅವರು ಡ್ರೋನ್ ಫ್ಲೈ ಮಾಡೋಣ ಅಂತ ಇದ್ದಿದ್ರು, ಏನಾಯ್ತು ಏನಂತ ಗೊತ್ತಿಲ್ಲ, ಪೇಸಲ್ಲಿ ಹೊಡಿತಾ ಇದ್ದೇವೆ. ಸೊ ಕಾರವಾರದಿಂದ ಸ್ವಲ್ಪ ಮುಂದೆ ಬಂದಿದ್ದೇವೆ. ಜಸ್ಟ್ ಒನ್ ಸ್ಮಾಲ್ ಬ್ರೇಕ್ ಫಾರ್ ಟೀ ಆ್ಯಂಡ್ ರಿಫ್ರೆಶ್ಮೆಂಟ್ ಮೋಸ್ಟ್ಲಿ. ಕರ್ಮ ಮಾರೆ, ಮೈಲೇಜ್ ಡ್ರಾಪ್ ಆಗಿ ಭಾರಿ ಹೇಸಿಗೆ ಆಯಿತು. ಮೈಲೇಜ್ ಹೋಗುವಾಗ ಸಹ ಎಂತ ಇಲ್ಲ, ಬರುವಾಗ ಸಹ ಎಂತ ಇಲ್ಲ. 29.9 ಎಷ್ಟೋ ಇದ್ದಿತ್ತು ಹೋಗುವಾಗ, ಈಗ 30.33 ಇದೆ. ಡಿಫ್ರೆನ್ಸೇ ಇಲ್ಲ. ಇಲ್ಲಿ NHAI ಶಿರೂರು ಹೈವೇ ನೆಕ್ಸ್ಟ್. ಇಲ್ಲಿ ಚಹಾ ಕುಡಿದು ಸ್ವಲ್ಪ ರಿಫ್ರೆಶ್ ಆಗಿ ರಿಟರ್ನ್ ಹೋಗ್ತಾ ಇದ್ವಿ. ಲಾಸ್ಟ್ ಟೋಲ್ ಆಫ್ ದ ಡೇ ಸಾಲಿಗ್ರಾಮ ಟೋಲ್. ಇದಾಗಿದ್ದ ನಂತರ ಮನೆ ಹತ್ರನೇ ಇದೆ. 9:45 ಆಯಿತು. ಕರೆಕ್ಟ್ ಒಂದು 10 ಗಂಟೆ ಆಗ್ಬೋದು ಮನೆಗೆ ರೀಚ್ ಆಗುವಾಗ. ಫೈನಲಿ ಯಾವುದಿದು ಅಂಬಾಗಿಲ್ ಜಂಕ್ಷನ್ ಹತ್ರ ಬಂದಿದ್ದೀವಿ. ಲಗೇಜ್ ಎಕ್ಸ್ಚೇಂಜ್ ಮಾಡ್ಕೊಂಡು ಸೀದಾ ಮನೆಗೆ ಅಲ್ವಾ. ಸಕ್ಸಸ್, IBW ಸಕ್ಸಸ್. ಚುಷ್ಕ್ಯಾವ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಮಾಡ್ತೀವಿ. ಈಚೆ ಎಂಡ್ ಮಾಡ್ತಾ ಇದ್ದೀವಿ. ಹಾಂ, ಸೇಫಾಗಿ ಫುಲ್ ಮಜಾ ಮಾಡ್ಕೊಂಡು ಬಂದ್ವಿ. ಎಸ್ ಸರ್, ಫುಲ್ ಮಜಾ ಮಾಡಿದ್ವಿ. ಎನಿ ಟೈಮ್ ಬ್ರದರ್.